ಕಳೆದ 100 ವರ್ಷಗಳಲ್ಲಿ ಕರ್ನಾಟಕ ರಾಜ್ಯಕ್ಕೆ ಇಷ್ಟು ಮಟ್ಟಿಗೆ ಭೀಕರ ಬರಗಾಲ ಮತ್ತು ಅನಾವೃಷ್ಟಿ ಬಂದಿರಲಿಲ್ಲ ಅನ್ನೋದನ್ನು ಹಿರಿಯರು ಹೇಳ್ತಾ ಇದ್ದಾರೆ. ಈಗಾಗಲೇ ರಾಜ್ಯ ಸರ್ಕಾರದ ಅಂಕಿಅಂಶದ ಪ್ರಕಾರ 157 ತಾಲೂಕುಗಳಲ್ಲಿ ಅನಾವೃಷ್ಟಿಯಾಗಿದೆ, 14 ತಾಲೂಕುಗಳಲ್ಲಿ ಬರ ಆಗಿದೆ. 15 ದಿನದಲ್ಲಿ 36% ಮಳೆ ಕೊರತೆ ಆಗಿದೆ. ಅಂದರೆ ನಾವು ನಿರೀಕ್ಷೆಗೆ ಯಾರೂ ಮಾಡಿರಲಿಲ್ಲ ಅಷ್ಟರ ಮಟ್ಟಿಗೆ ಇವತ್ತು ಬರ, ಅತಿವೃಷ್ಟಿ ಮತ್ತು ಅನಾವೃಷ್ಟಿ ಕರ್ನಾಟಕ ರಾಜ್ಯದಲ್ಲಿ ಆಗಿರೋದು ತುಂಬ ಗಂಭೀರದ ವಿಷಯ. ಕಳೆದ 3 ತಿಂಗಳಲ್ಲಿ ಏಪ್ರಿಲ್, ಮೇ, ಜೂನ್ ಕೊನೆ ತನಕ ರಾಜ್ಯ ಸರ್ಕಾರದ ಅಂಕಿಅಂಶದ ಪ್ರಕಾರ 31 ಜನ ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. 31 ಜನ ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಇಷ್ಟೆಲ್ಲ ಕರ್ನಾಟಕ ರಾಜ್ಯದಲ್ಲಿ ನಡೀತಾ ಇದ್ದರೂ ಕೂಡ ಯಾವ ಅಧಿಕಾರಿಗಳು ಕೂಡ ರೈತರ ಜಮೀನುಗಳು ಹೋಗಿಲ್ಲ. ಮಾನ್ಯ ಪರಮೇಶ್ವರ್ ಅವರು DCM ಅವರೊಂದು ಹೇಳಿಕೆ ಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರ ನೆರವಿಗೆ ಬರಬೇಕು, NDRF ಅನುದಾನ ಬಿಡುಗಡೆ ಮಾಡಬೇಕು. ನಿಜ, ನಾನು ಇದನ್ನು ಒತ್ತಾಯ ಮಾಡ್ತೀನಿ, ಇದ್ರಾಗ ಅನುಮಾನ ಇಲ್ಲ. ಆದರೆ ಕೇಂದ್ರ ಸರ್ಕಾರ ನೆರವು ಬರಬೇಕಾದ್ರೆ ಎಷ್ಟು ಬೆಳೆ ನಷ್ಟ ಆಗಿದೆ ಇದು ನಿಮ್ಮ ಹತ್ರ ಸರ್ವೇನೇ ಆಗಿಲ್ಲ. ಎಷ್ಟು ಹಣ ಇದರಿಂದ ನಷ್ಟ ಆಗಿದೆ, ಬೆಳೆ ನಷ್ಟ ಆಗಿದೆ, ಈ ರಿಪೋರ್ಟೇ ನಿಮ್ಮ ಹತ್ರ ಇಲ್ಲ. ಕೇಂದ್ರ ಸರ್ಕಾರಕ್ಕೆ ಡಿಮ್ಯಾಂಡ್ ಮಾಡೋದು ಇಷ್ಟೇ ಕೆಲಸನಾ? ಒಂದು ಪತ್ರ ಬರೆದು ಹಾಕ್ಬಿಟ್ರೆ ಮುಗಿದೋತಾ? ಬರ, ಅತಿವೃಷ್ಟಿ, ಅನಾವೃಷ್ಟಿ ಮುಗಿದೋಗುತ್ತಾ? ಎಷ್ಟು ಮಟ್ಟಿಗೆ ರಾಜ್ಯದ ಸರ್ಕಾರ ಬೇಜವಾಬ್ದಾರಿ ಇದೆ ಅಂತಂದರೆ ನಿಜಕ್ಕೂ ತುಂಬ ನೋವಾಗತ್ತೆ. 13 ಜನ ಮಂತ್ರಿಗಳು ಆಗಿಬಿಟ್ರು, ಮುಖ್ಯಮಂತ್ರಿಗಳು. ಆ ಮುಖ್ಯಮಂತ್ರಿ ಆಗಂಥ ಸಂದರ್ಭದಲ್ಲಿ 4-5 ತಿಂಗಳು ಇದೇ ಸಮಸ್ಯೆ, ಚರ್ಚೆಗಳು. ಕೇಂದ್ರದಲ್ಲಿಗೆ ಹೋಗೋದು, ಇಲ್ಲಿಗೆ ಬರೋದು. ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿ ಕೊನೆ ತನಕ ಮುಂದುವರಿತಾರೆ. ಮುಂದಿನ ಚುನಾವಣೆ ಕೂಡ ಅವ್ರ ನೇತೃತ್ವದಲ್ಲಿ ಆಗುತ್ತೆ ಅಂತ ಸಿದ್ದರಾಮಯ್ಯನ ಫಾಲೋಯರ್ಸು, ಸಿದ್ದರಾಮಯ್ಯನ ಮಗ ಅವರೇ ಹೇಳ್ತಾ ಇದ್ದಿದ್ದು. ಇನ್ನು ಉಳಿದವರೆಲ್ಲರೂ ಕೂಡ ಕೇಂದ್ರ ನಾಯಕರು, ಹೈಕಮಾಂಡ್ ಏನು ತೀರ್ಮಾನ ತಗೊಳ್ಳೋಂಥ ಆ ತೀರ್ಮಾನಕ್ಕೆ ನಾವು ಬದ್ಧ. ಈ ಹೇಳಿಕೆ ಒಳಗೇ ಅತ್ಲಾಗ ಒಂದು 5-6 ತಿಂಗಳು ಕಳೆದೋತು. ಇವರೇನೋ ಮುಖ್ಯಮಂತ್ರಿ ಆದರು. ಮುಖ್ಯಮಂತ್ರಿ ಆಗಿದ್ದ ಇವತ್ತಿನ ತನಕನೂ ಕೂಡ ಕ್ಯಾಬಿನೆಟ್ನೇ ಪೂರ್ಣ ಮಾಡೋಕ್ಕೆ ಇವ್ರಿಗಾಗಿಲ್ಲ. ಉಸ್ತುವಾರಿ ಸಚಿವರುಗಳು ಇದ್ದಿದ್ದರೆ ಅವ್ರುಗಳಾರು ಆ ಜಿಲ್ಲೆಗಳಿಗೆ ಹೋಗಬೇಕಾಗಿತ್ತು. ಆ ಜಿಲ್ಲೆಗೆ ಹೋಗಿ ಎಷ್ಟರ ಮಟ್ಟಿಗೆ ಮಳೆ ಬಂದಿದೆ, ಎಷ್ಟು ಬೆಳೆ ನಷ್ಟ ಆಗಿದೆ, ಅಧಿಕಾರಿಗಳು ಕರ್ಕೊಂಡು ಅವರು ಹೋಗ್ಬೋದಿತ್ತು, ಶಾಸಕರುಗಳು ಕರ್ಕೊಂಡು ಅವರು ಹೋಗ್ಬೋದಿತ್ತು. ಜನ ಇವರು 136 ಸೀಟ್ ಕೊಟ್ಟು ತಪ್ಪು ಮಾಡಿದ್ವಿ ನಾವು ಅನ್ನೋಂಥ ಒಂದು ಪರಿಸ್ಥಿತಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಬಂದಿದೆ.